ಹಾಸನಾಂಬೆ ಸನ್ನಿಧಿಗೆ ಭಕ್ತರ ಸಾಗರವೇ ಹರಿದು ಬರ್ತಿದೆ. ಬರೀ 3 ದಿನ ಬಾಕಿ ಇರೋದ್ರಿಂದ ರಾಜ್ಯದ ಮೂಲೆ ಮೂಲೆಯಿಂದಲೂ ಭಕ್ತರು ಆಗಮಿಸ್ತಾ ಇದ್ದಾರೆ. ಆದರೆ ಜನ ದೇವಿ ದರ್ಶನ ಮಾಡೋ ಟೈಮ್ನಲ್ಲೇ ಜೆಡಿಎಸ್ನವರು ಪ್ರತಿಭಟನೆ ಮಾಡಿ ವಿವಾದವನ್ನ ಮೈಮೇಲೆಳ್ಕೊಂಡ್ರು. ವರ್ಷಕ್ಕೊಮ್ಮೆ ದರ್ಶನ ನೀಡುವ ತಾಯಿ ಹಾಸನಾಂಬೆ ಉತ್ಸವ ಆರಂಭವಾಗಿ 10 ದಿನವೇ ಆಗೋಯ್ತು. ಪ್ರತಿ ದಿನವೂ ದೇಶದ ಮೂಲೆ ಮೂಲೆಯಿಂದಲೂ ತಾಯಿ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಿದ್ದಾರೆ. ಇವತ್ತು ಭಾನುವಾರ ಆಗಿದ್ರಿಂದ ತಾಯಿ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಸೇರಿತ್ತು. ಕಿಲೋಮೀಟರ್ ಗಟ್ಟಲೆ ಭಕ್ತರು ಕ್ಯೂ ನಿಂತು ಅಮ್ಮನ ದರ್ಶನ ಪಡೆದಿದ್ದಾರೆ. ಸ್ಟಾರ್ಗಳು ಕೂಡ ತಾಯಿ ಸನ್ನಿಧಿಗೆ ದಾಂಗುಡಿ ಇಟ್ಟಿದ್ದು ರಾಜಕೀಯ ಜಟಾಪಟಿಯೂ ಜೋರಾಗಿತ್ತು. ತಾಯಿ ಸನ್ನಿಧಿಗೆ ಬರೀ ಸಾರ್ವಜನಿಕರು ಮಾತ್ರವಲ್ಲ, ಸ್ಯಾಂಡಲ್ವುಡ್ನ ಸ್ಟಾರ್ ನಟ ನಟಿಯರು ಕೂಡ ಆಗಮಿಸುತ್ತಿದ್ದಾರೆ. ಇವತ್ತು ನಟ ಶಿವರಾಜ್ ಕುಮಾರ್ ಕುಟುಂಬ ಸಮೇತರಾಗಿ ಆಗಮಿಸಿ ತಾಯಿ ದರ್ಶನವನ್ನ ಪಡೆದ್ರು. ಶಿಷ್ಟಾಚಾರದ ವಾಹನದಲ್ಲೇ ಆಗಮಿಸಿದ ಶಿವಣ್ಣ ತಾಯಿ ಹಾಸನಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಶಿವರಾಜ್ ಕುಮಾರ್ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಜೋರಾಗಿತ್ತು. ತಮ್ಮ ನೆಚ್ಚಿನ ನಟನನ್ನ ನೋಡ್ತಾ ಇದ್ದಂತೆ ಫುಲ್ ಕೇಕೆ ಹಾಕಿದ್ರು. ಇನ್ನು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದ್ರು. ಕಾಂತಾರದ ಗೆಲುವಿನ ಖುಷಿಯಲ್ಲಿರುವಂತಹ ರಿಷಬ್ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ. ಪತ್ನಿ ಜೊತೆ ತಾಯಿ ಸನ್ನಿಧಿಗೆ ಬಂದಿದ್ದ ರಿಷಬ್ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ದೇವಸ್ಥಾನದಿಂದ ಹೊರ ಹೋಗುವಾಗ ಶಿವರಾಜ್ ಕುಮಾರ್ ಮತ್ತು ರಿಷಬ್ ಎದುರು ಬದ್ರಾದ್ರು. ಶಿವಣ್ಣನನ್ನ ಕಂಡು ರಿಷಬ್ ಅವರ ಬಳಿ ತೆರಳಿ ಸಂತಸ ಹಂಚಿಕೊಂಡ್ರು. ರಾಜಕೀಯ ಗಣ್ಯರು ಕೂಡ ಮೇಲಿಂದ ಮೇಲೆ ಹಾಸನಾಂಬೆ ಸನ್ನಿಧಿಗೆ ಬರ್ತಿದ್ದಾರೆ. ಇವತ್ತು ಸಂಸದ ಡಾಕ್ಟರ್ ಮಂಜುನಾಥ್ ಪತ್ನಿ ಅನುಸೂಯ ಹಾಸನಾಂಬೆಯ ದರ್ಶನವನ್ನ ಪಡೆದ್ರು. ಹಾಗೆಯೇ ಹಿರಿಯ ನಟಿ ಉಮಾಶ್ರೀ ಸಹ ಕುಟುಂಬ ಸಮೇತವಾಗಿ ಹಾಸನಾಂಬೆ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಶಾಸಕರಾದ ನರೇಂದ್ರ ಸ್ವಾಮಿ, ಕದಲೂರು ಉದಯಗೌಡ ಸೇರಿದಂತೆ ಹಲವು ಗಣ್ಯರು ಕೂಡ ತಾಯಿ ದರ್ಶನವನ್ನ ಪಡೆದ್ರು. ಎಚ್ಡಿಕೆಗೆ ಅಗೌರವ ಆರೋಪ, ಸಿಡಿದೆದ್ದ ತೆನೆಪಡೆ. ಡಿಸಿ ವಿರುದ್ಧ ಜೆಡಿಎಸ್ ಪ್ರತಿಭಟನೆ, ದೇಗುಲದಲ್ಲಿ ಹೈಡ್ರಾಮಾ. ಹಾಸನಾಂಬೆ ದೇವಾಲಯದ ಮುಂಭಾಗ ಇವತ್ತು ದೊಡ್ಡ ಹೈಡ್ರಾಮವೇ ನಡೆದೋಯ್ತು. ತಾಯಿ ಸನ್ನಿಧಿಗೆ ಬಂದಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅಗೌರವ ತೋರಿಸಿದ್ದಾರೆ ಅಂತ ಜಿಲ್ಲಾಡಳಿತದ ವಿರುದ್ಧ ಜೆಡಿಎಸ್ ನಾಯಕರು ಸಿಡಿದೆದ್ದಿದ್ರು. ಶಿಷ್ಟಾಚಾರದಂತೆ ಗೌರವ ನೀಡಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿ, ಆಡಳಿತಾಧಿಕಾರಿ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ದೇಗುಲದ ಒಳಗೆ ನುಗ್ಗಲು ಯತ್ನಿಸ್ತಾ ಇದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದೋಯ್ತು. ಈ ವೇಳೆ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಕುಮಾರಸ್ವಾಮಿಯವರು ಬಂದಾಗ ಜಿಲ್ಲಾಡಳಿತದ ವರ್ತನೆ ಸರಿ ಇರಲಿಲ್ಲ. ಈ ಜಿಲ್ಲೆಗೆ ಕುಮಾರಸ್ವಾಮಿಯವರ ಕೊಡುಗೆ ಸಾಕಷ್ಟು ಇದೆ. ಅವರಿಗೆ ಅಪಮಾನ ಮಾಡಿದ್ದು ಸರಿಯಲ್ಲ ಅಂದ್ರು. ಇನ್ನು ಡಿಸಿ ಬರುವವರೆಗೂ ಅಲ್ಲಿಂದ ಕದಲಲ್ಲ ಅಂತ ಜೆಡಿಎಸ್ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಹೀಗಾಗಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಪ್ರತಿಭಟನಾಕಾರರ ಮನವೊಲಿಸಿದ್ರು. ಈ ಬಾರಿಯ ವ್ಯವಸ್ಥೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಮನವೊಲಿಸಿದ್ದಾರೆ. ಆಗ ಅಲ್ಲೇ ಇದ್ದ ಮಂಜು ಕುಮಾರಸ್ವಾಮಿಗೆ ಕರೆ ಮಾಡಿ ಮಾತನಾಡಿದ್ರು. ಈ ವೇಳೆ ಡಿಸಿ ಲತಾ ಕುಮಾರಿ ಸಹ ಎಚ್ಡಿಕೆ ಜೊತೆ ಮಾತನಾಡಿದ್ದಾರೆ. ಹೀಗಾಗಿ ಜೆಡಿಎಸ್ ನಾಯಕರು ತಣ್ಣಗಾಗಿದ್ದಾರೆ. ಒಟ್ನಲ್ಲಿ ಹಾಸನಾಂಬೆ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದ್ದು, ಇನ್ನು 3 ದಿನಗಳ ಕಾಲ ತಾಯಿಯ ದರ್ಶನ ಸಿಗಲಿದೆ. ಕೃಷ್ಣಮೂರ್ತಿ ಬೀಡು, ನ್ಯೂಸ್ 18 ಹಾಸನ.